Okay, so before that we will see some common questions everybody has about the gift of tongues. ಅದಕ್ಕಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ಅನ್ಯ ಭಾಷೆಗಳ ಬಗ್ಗೆ ಜನರು ಕೇಳುವ ಪ್ರಶ್ನೆಗಳನ್ನು ನಾವು ಒಂದು ಸಾರಿ ನೋಡಿಕೊಂಡು ಅದರ ಉತ್ತರಗಳನ್ನು ನೋಡಿಕೊಂಡು ಮುಂದಕ್ಕೆ ನಾವು ಹೋಗೋಣ. Okay, there are so many different thoughts and ideas that are running around in the society. ನಾನು ಅನ್ಯ ಭಾಷೆಗಳ ಬಗ್ಗೆ ಕ್ರೈಸ್ತವ ಸಮಾಜದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ವಿಧವಾದಂತಹ ಪ್ರಶ್ನೆಗಳು ಮತ್ತು ಸಂಶಯಗಳು ಇರುವಂತದ್ದನ್ನು ನಾವು ನೋಡ್ತೇವೆ. And there is so much of wrong teaching that is hindering the people from receiving this gift. ಈ ಅನ್ಯ ಭಾಷೆಗಳ ವರವನ್ನು ವಿಶ್ವಾಸಿಗಳು ಹೊಂದದ ಹಾಗೆ ತಡೆ ಮಾಡುವಂತೆ ಅನೇಕವಾದಂತಹ ತಪ್ಪಾದ ಉಪದೇಶ ಈ ಅನ್ಯ ಭಾಷೆಗಳಿಗೆ ವಿರೋಧವಾಗಿ ಸಹ ಸಭೆಗಳಲ್ಲಿ ಇರುವಂತದ್ದಾಗಿದೆ. Okay, so today we'll deal with 9 questions and also some comments that we received. ಈ ದಿನ ನಾವು ಒಂದು 9 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನಾವು ನೋಡಿಕೊಳ್ಳೋಣ. ಅದೇ ರೀತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಂತ ಕಾಮೆಂಟ್ಸ್ ಅನ್ನು ಸಹ ನಾವು ಇವತ್ತು ನೋಡಿಕೊಳ್ಳುವವರಾಗಿರ್ತೇವೆ. Okay, praise the Lord. Praise the Lord. Are you all ready? ಎಲ್ಲರೂ ಸಿದ್ಧವಾಗಿದ್ದೀರಾ? Okay, the first question that comes to mind when people read about the gift of tongues is ಅನ್ಯ ಭಾಷೆಗಳ ವರ ಎಂಬುದಾಗಿ ಯಾವಾಗಾದ್ರೂ ಕೇಳ್ತಾರೋ ಓದುತ್ತಾರೋ ಮೊದಲನೇ ಪ್ರಶ್ನೆ ಜನರ ಮನಸ್ಸಿಗೆ ಬರುವಂತ ಮೊದಲನೇ ಪ್ರಶ್ನೆ ಇದಾಗಿರುತ್ತೆ. Okay, the question is that did Paul discourage people from speaking tongues? ಪೌಲನು ಅನ್ಯ ಭಾಷೆಗಳು ವಿಶ್ವಾಸಿಗಳು ಮಾತಾಡುವುದನ್ನು ನಿರುತ್ಸಾಹಪಡಿಸಿದನಾ ಎಂಬುದಾಗಿ ಕಾಣುವಂತದ್ದಾಗಿರುತ್ತದೆ. Yes or no? Yes or no? Right? Praise the Lord. Okay. ಅದು ಒಂದ್ಸತಿ ಓದೋಣ. 1 Corinthians chapter 14 1-4. ಎಸ್, ನಾವೆಲ್ಲರೂ ಸತ್ಯವೇದದಿಂದ ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 1-4 ತನಕ ನಾವು ಓದಿಕೊಳ್ಳೋಣ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದ ಉಂಟಾದ ವರಗಳನ್ನು ಅವುಗಳ ಒಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು, ಯಾರೂ ತಿಳುಕೊಳ್ಳುವುದಿಲ್ಲ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ. All right, praise the Lord. Okay, here the scripture is saying that the one who speaks prophecy will edify the entire church, but the one who speaking in tongues will edify only himself. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಪ್ರವಾದಿಸುವವನಾದರೂ ಸಭೆಗೆ ಭಕ್ತಿ ವೃದ್ಧಿಯನ್ನು ಕ್ಷೇಮಾಭಿವೃದ್ಧಿಯನ್ನು ಉಂಟು ಮಾಡ್ತಾನೆ, ಆದರೆ ಅನ್ಯ ಭಾಷೆಗಳನ್ನು ಮಾತನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. So it looks as if Paul is saying don't speak tongues but you prophesy. ಇದು ಹೇಗೆ ತೋರ್ತೈತೆ ಅಂದ್ರೆ, ನೀವು ಪ್ರವಾದಿಸಿರಿ ಆದರೆ ಅನ್ಯ ಭಾಷೆಗಳನ್ನು ಮಾತಾಡಬೇಡಿರಿ ಎಂಬುದಾಗಿ ಹೇಳಿದ ಹಾಗೆ ಕಾಣುತ್ತದೆ. Okay, and again we learned about prophetic tongues, right? ಮತ್ತು ನಾವು ನೋಡಿದ್ದೇವೆ, ನಂತರ ನಾವು ನೋಡ್ತೇವೆ ಪ್ರವಾದನಾತ್ಮಕವಾದ ಅನ್ಯ ಭಾಷೆಗಳ ವರ ಬಗ್ಗೆ ಸಹ ನಾವು ನೋಡಿದ್ದೇವೆ. So there also Paul is saying if you don't have interpreter you keep quiet, don't get up, he's saying. ಅಲ್ಲಿ ಆತನು ಹೇಳ್ತಾನೆ, ಅನ್ಯ ಭಾಷೆಗಳು ಮಾತಾಡುವಾಗ ಅದರ ಅರ್ಥವನ್ನು ಹೇಳುವವನು ಇಲ್ಲದಿದ್ದರೆ ನೀವು ಅನ್ಯ ಭಾಷೆಗಳನ್ನು ಸಭೆಯಲ್ಲಿ ಮಾತಾಡಬಾರದು ಎಂಬುದಾಗಿ ಹೇಳ್ತಾನೆ. Okay, but ಆದ್ರೆ let us read one more scripture. Okay, ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. Okay, let's go to 5th verse. ನಾವು 5ನೇ ವಚನ, ಅದೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿಯಾಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. Okay, praise the Lord. Praise the Lord. See, Paul is expressing his desire. What is that? What is his desire? ಇಲ್ಲಿ ಪೌಲನು ತನ್ನ ಆಸೆಯನ್ನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾನೆ. ಏನ ಅಪೇಕ್ಷೆ? ಪೌಲನಿಗಿರುವಂತ ಅಪೇಕ್ಷೆ ಏನು? ಅಲ್ಲ ಫಸ್ಟ್ ಲೈನ್ ಓದಿ. ಹೇಳ್ತಿದ್ದ, ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸ್ತೇನೆ. ಆಮೆನ್. ಎಲ್ಲರೂ ವಾಣಿಗಳನ್ನು ಆಡಬೇಕೆಂಬುದಾಗಿ ನಾನು ಅಪೇಕ್ಷಿಸಿದ್ದೇನೆ. Praise the Lord. See, Paul is expressing his desire. So that's why I said when you read don't take the word out of context. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಎಲ್ಲರೂ ವಾಣಿಗಳನ್ನು ಆಡಬೇಕೆಂಬ ಅಪೇಕ್ಷೆಯನ್ನು ಪೌಲನಲ್ಲಿ ವ್ಯಕ್ತಪಡಿಸ್ತಾನೆ. ಆದ್ರಿಂದ ನಾವು ಯಾವುದಾದ್ರೂ ವಾಕ್ಯ ಭಾಗವನ್ನು ಓದುವಾಗ ಒಂದು ಪದವನ್ನು ತೆಕ್ಕೊಂಡು ಮತ್ತೆ ಬೇರೆಯಾದ ಅರ್ಥವನ್ನು ಅದಕ್ಕೆ ಕಲ್ಪಿಸಬಾರದು. ಓಕೆ, ಸಂದರ್ಭ ತಕ್ಕ ಹಾಗೆ ನಾವು ಓದಬೇಕು. ಹೌದಾ? ಇಲ್ಲಿ ಏನು ಸಂದರ್ಭ? ಅವರು ಈಸ್ ಕಂಪೇರಿಂಗ್ ದ ಪ್ರೊಫೆಸಿ ಟು ದ ಟಂಗ್ಸ್. ಇಲ್ಲಿ ನಾವು ನೋಡ್ತೇವೆ, ಆತನ ಈ ಒಂದು ಸಂಗತಿಯಲ್ಲಿ ಮಾತನಾಡ್ತಿದ್ದಾನೆ. ಅದೇನಂದ್ರೆ, ಪ್ರವಾದನೆಗೂ ಅನ್ಯ ಭಾಷೆಗಳಕ್ಕೂ ಇರುವಂತ ಒಂದು ಸಂಬಂಧದ ಬಗ್ಗೆ ಆತನ ಮಾತನಾಡ್ತಾ ಇದ್ದಾನೆ. So in that context he is telling for the church to listen. If you speak prophecy they can understand. That's what he is saying. ಇಲ್ಲ, ಆತನ ಹೇಳ್ತಿದ್ದಾನೆ, ಇಡೀ ಚರ್ಚ್ ಸಭೆ ಕೂಡಿ ಬಂದಾಗ ಅವ್ರಿಗೆ ನೀವು ಹೇಳುವುದು ಅರ್ಥವಾಗಬೇಕಾದ್ರೆ ನೀವು ಪ್ರವಾದಿಸುವುದು ಶ್ರೇಷ್ಠ ಎಂಬುದಾಗಿ. Okay, in that context he is telling it is better to prophesy.
ಈ ಒಂದು ಕಾಂಟೆಸ್ಟ್ ಅಲ್ಲಿ ಅಂದ್ರೆ ಅವ್ರಿಗೆ ಅರ್ಥವಾಗಬೇಕಲ್ಲ, ಅದರ ನಿಮಿತ್ತವೇ ಪ್ರವಾದಿಸುವುದು ಶ್ರೇಷ್ಠ ಎಂಬುದಾಗಿ ಹೇಳ್ತಿದ್ದಾನೆ. But his desire is expressing his here. What is his desire? ಆದರೆ ಆತನ ಆಸೆ, ಆತನ ಅಪೇಕ್ಷೆ ಏನಾಗಿದೆ? ವಾಣಿಯನ್ನ ಎಲ್ಲರೂ, ಇನ್ನೊಂದ್ಸತಿ ಹೇಳಿರಿ, ಎಲ್ಲರೂ ಏನ್ ಮಾಡ್ಬೇಕು? ಎಲ್ಲರೂ ವಾಣಿಯನ್ನು ಆಡಬೇಕೆಂಬುದಾಗಿಯೇ ನಾನು ಅಪೇಕ್ಷಿಸುತ್ತೇನೆ. Praise the Lord. It is Paul's desire that everybody should speak in tongues. Praise God. ಇಲ್ಲಿ ಆತನ ಸಕಾರಾತ್ಮಕವಾದ ಅಪೇಕ್ಷೆಯಾಗಿದೆ, ಎಲ್ಲರೂ ಸಭೆಯಲ್ಲಿ ಪ್ರತಿಯೊಬ್ಬರು ಅನ್ಯ ಭಾಷೆಗಳನ್ನು ಮಾತಾಡಬೇಕೆಂಬುದಾಗಿ. ಮತ್ತೆ ಅದೇ ಅಧ್ಯಾಯದಲ್ಲಿ 39th verse ಓದೋಣ. 39ನೇ ವಚನ ಓದೋಣ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರದು. ಹಲ್ಲೆಲೂಯಾ. ಇನ್ನೊಂದ್ಸತಿ ಓದೋಣ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರದು. Praise the Lord. Praise the Lord. Can you turn to neighbor and say that word? ಈ ವಾಕ್ಯವನ್ನು ಬದಿಯಲ್ಲಿದ್ದವರಿಗೆ ಹೇಳಿರಿ. ವಾಣಿಯನ್ನು ಆಡುವುದನ್ನು ಬಿಡಬಾರದು, ಬೇಡವೆನ್ನಬಾರದು, ಬೇಡವೆನ್ನಬಾರದು. Praise the Lord. Don't say no to speaking in tongues. Hallelujah. ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರದು. So ಈಗ ಹೇಳಿರಿ, ಪೌಲನು ಸಭೆಯಲ್ಲಿ ಟಂಗ್ಸ್ ಅಲ್ಲಿ ಮಾತಾಡಬಾರದು ಅಂತ ಹೇಳಿದನಾ? ಕ್ಲಿಯರ್ ಆಯ್ತಾ? ಮೇಜರ್ ಡೌಟ್. ಓಕೆ, ಸೊ ಒನ್ ಡೌಟ್ ಕ್ಲಿಯರ್. Paul is expressing his desire that everybody should speak in tongues. ಇಲ್ಲಿ ಪೌಲನ ಒಂದು ಅಪೇಕ್ಷೆ, ಎಲ್ಲರೂ ಸಹ ಸಭೆಯಲ್ಲಿ ಅನ್ಯ ಭಾಷೆ ವಾಣಿಗಳನ್ನು ಆಡಬೇಕೆಂಬುವಂತದ್ದು. And don't say no to speaking in tongues. ಅಷ್ಟು ಮಾತ್ರ ಅಲ್ಲ, ವಾಣಿಯನ್ನಾಡುವುದು ಬೇಡವೆನ್ನಬಾರದು ಎಂಬುದಾಗಿ ಹೇಳ್ತಾರೆ. Okay, but when you are communicating to other people, use prophecy. ಆದ್ರೆ ಇನ್ನೊಂದು ಜನರ ಹತ್ರ ನೀವು ಮಾತಾಡುವಾಗ, ಅಂದ್ರೆ ಅವರಿಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವ ಸಂದರ್ಭದಲ್ಲಿ ನೀವು ವಾಣಿಗೆ ಪ್ರವಾದಿಸುವಂತದ್ದು ಶ್ರೇಷ್ಠ ಎಂಬುದಾಗಿ ಹೇಳ್ತಿದ್ದಾರೆ. Or there should be interpreter. ಆ ಒಂದು ವೇಳೆ ನೀವು ಅನ್ಯ ಭಾಷೆಗಳಲ್ಲಿ ಮಾತಾಡೋದಾದ್ರೆ ಬೇರೆಯವರಿಗೆ ಉಪದೇಶ ಮಾಡುವಾಗ ಅದಕ್ಕೆ ಅರ್ಥ ಹೇಳುವಂತ ವ್ಯಕ್ತಿ ಅಲ್ಲಿ ಇರಬೇಕು ಎಂಬುದನ್ನು ಆತನು ಸೂಚಿಸ್ತಾ ಇದ್ದಾನೆ. Hallelujah. Praise the Lord. Praise the Lord. The second question is, can we practice the gift of tongues publicly or not? Yes. ಒಂದು ಸಭೆಯಲ್ಲಿ, ಅಂದ್ರೆ ವ್ಯಕ್ತಿಗತವಾಗಲ್ಲ, ಪಬ್ಲಿಕ್ ಆಗಿ ಸಭೆಯಲ್ಲಿ ನಾವು ಅನ್ಯ ಭಾಷೆಗಳನ್ನು ಮಾತಾಡಬಹುದಾ ಇಲ್ಲವಾ? ಓಕೆ, ಇಲ್ಲ ಅಂತ ಎಲ್ಲಿದೆ ಬೈಬಲ್ ಅಲ್ಲಿ? ಇಲ್ಲ ಅಂತ ಹೇಳಿ. ಓಕೆ, where is it in the Bible that you should not speak publicly? I mean in a gathering. ಸಭೆಯಾಗಿ ಸೇರಿ ಬಂದಾಗ ನಾವು ಅನ್ಯ ಭಾಷೆಗಳನ್ನು ಮಾತಾಡಬಾರದು ಎಂಬುದಾಗಿ ಎಲ್ಲಿ ಇದೆ ಸತ್ಯವೇದದಲ್ಲಿ? ಅದನ್ನೇ ಈಗ ನಾವು ಡಿಸ್ಕಸ್ ಮಾಡಿದ್ದೇವೆ. ಅರ್ಧವು ಹೇಳುವವರಿದ್ರೆ ಮಾತ್ರ ಮಾತನಾಡಬೇಕೆಂಬುದಾಗಿ ಯಾವುದು ಕುರಿತಾಗಿ ಹೇಳ್ತಾ ಇದ್ದಾರೆ? ನಾವು ಇನ್ನೊಬ್ಬರ ಜೊತೆ ಟಂಗ್ಸ್ ನಲ್ಲಿ ಮಾತನಾಡುವಾಗ ಅವ್ರಿಗೆ ಅರ್ಥ ಆಗುದಿಲ್ಲ, ಅದಕ್ಕೋಸ್ಕರ ಅರ್ಧ ಹೇಳುವವರು ಇರಬೇಕು. ಓಕೆ, ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಅರ್ಧ ಹೇಳುವಂತದ್ದು ಅವಶ್ಯಕತೆ ಇಲ್ಲ. Praise the Lord. To pray in tongues we don't need anybody to interpret. ನೋಡಿ, ಪ್ರಾರ್ಥನೆಗಾಗಿ ನಾವು ಅನ್ಯ ಭಾಷೆಗಳನ್ನು ಎಲ್ಲರೂ ಸೇರಿ ಎಲ್ಲರೂ ಪ್ರಾರ್ಥನೆ ನಿಮಿತ್ತ ಅನ್ಯ ಭಾಷೆಗಳನ್ನು ಮಾತಾಡುವಾಗ ಅಲ್ಲಿ ಆ ವಾಣಿಗಳಿಗೆ ಅರ್ಥ ಹೇಳುವಂತ ವ್ಯಕ್ತಿಯ ಅಗತ್ಯ ನಮಗೆ ಇರುವುದಿಲ್ಲ. ಕೇವಲ ಇನ್ನೊಬ್ಬ ವ್ಯಕ್ತಿ ಹತ್ರ ಮಾತ್ರ ನಾವು ಅವ್ರಿಗೆ ಏನಾದ್ರೂ ಪ್ರವಾದನೆ ಕೊಡುವಾಗ ಅನ್ಯ ಭಾಷೆಗಳನ್ನು ಮಾತನಾಡುವಂತದ್ದಾದ್ರೆ ವಾಣಿಗೆ ಅರ್ಥ ಹೇಳುವಂತ ವ್ಯಕ್ತಿ ಅಲ್ಲಿ ಇರಲೇಬೇಕಾಗ್ತದೆ. Okay, praise the Lord. So we see many examples in book of Acts also. ನಾವು ಈ ಒಂದು ಅಪೊಸ್ತಲ ಕೃತ್ಯದಲ್ಲಿ ಅನೇಕವಾದಂತ ಉದಾಹರಣೆಗಳನ್ನು ಸಹ ನಾವು ನೋಡಬಹುದು. Like in Cornelian house. ನಾವು ಕೊರ್ನೇಲಿ ಮನೆಯಲ್ಲಿ ನಾವು ನೋಡ್ತೇವೆ. Okay, they were filled with the Holy Spirit. They all prayed in tongues. ನಾವು ನೋಡ್ತೇವೆ ಅವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು, ಅವರೆಲ್ಲರೂ ವಾಣಿಗಳನ್ನು ಆಡಿದರು ಎಂಬುದಾಗಿ. They were praising the Lord in tongues. ಅವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಅವರು ದೇವರನ್ನು ಕೊಂಡಾಡುತ್ತಾ ಇದ್ದರು ಎಂಬುದಾಗಿ. Who was preaching to them? In Cornelian house, who was preaching to them? Peter. Yes. ಅಲ್ಲಿ ಕೊರ್ನೇಲಿ ಮನೆಯಲ್ಲಿ ಅಲ್ಲಿ ವಾಕ್ಯೋಪದೇಶ ಮಾಡಿರುವಂತ ವ್ಯಕ್ತಿ ಯಾರಾಗಿದ್ದಾರೆ? ಪೇತ್ರನಾಗಿದ್ದಾನೆ. In FSC also we see the same incident. ನಾವು FSC ಸಭೆಯಲ್ಲಿ ಸಹ ಇದೇ ಸಂಗತಿಯನ್ನು ನಾವು ನೋಡ್ತೇವೆ. Everybody was filled with the Holy Spirit. They started to praise the Lord in tongues. ಅವರೆಲ್ಲರೂ ಸಹ ದೇವರ ಆತ್ಮನಿಂದ ತುಂಬಲ್ಪಟ್ಟರು, ಅವರೆಲ್ಲರೂ ವಾಣಿಗಳನ್ನು ಆಡಿದರು ಮತ್ತು ಅನ್ಯ ಭಾಷೆಗಳಲ್ಲಿ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ರು. Who shared gospel to them? ಅವರಿಗೆ ಯಾರು ಸುವಾರ್ತೆಯನ್ನು ಹೇಳಿದ್ದು? FSC ಸಭೆಗೆ Paul was there. ಅಪೊಸ್ತಲನಾದ ಪೌಲ. Okay, let's read our famous example, Acts chapter 2. ಮತ್ತಷ್ಟು ಮಾತ್ರವಲ್ಲ, ಒಂದು ಪ್ರಖ್ಯಾತಿ ಹೊಂದಿರುವಂತಹ ಉದಾಹರಣೆ ಯಾವುದಂದ್ರೆ ನಮ್ಮ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ 4ನೇ ವಚನ ಓದೋಣ. 4ನೇ ವಚನವನ್ನು ನಾವು ಓದೋಣ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. Praise the Lord. Here also we see the first time when the gift of tongues came, everybody together was praising the Lord in unknown languages. ಇಲ್ಲಿ ಸಹ ನಾವು ನೋಡ್ತಿದ್ದೇವೆ, ಮೊದಲನೇ ಸಾರಿ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ಅವರೆಲ್ಲರೂ ವಾಣಿಗಳಲ್ಲಿ ಮಾತನಾಡಿದರು ಎಂಬುದಾಗಿ. Praise the Lord. ಆದ್ರೆ ನಿಮ್ಗೊಂದು ಡೌಟ್ ಬರ್ಬೋದು, ಆ ಟಂಗ್ಸ್ ಬೇರೆ ಈ ಟಂಗ್ಸ್ ಬೇರೆ ಅಲ್ವಾ ಅಂತೇಳಿ. ಇನ್ನೊಂದು ಪ್ರಶ್ನೆಯಲ್ಲಿ ಬರ್ತೈತೆ, ಅವರು ಮಾತಾಡಿದ ಟಂಗ್ಸ್ ಬೇರೆ, ಯಾಕಂದ್ರೆ ಅದಕ್ಕೆ ಅರ್ಥ ಇತ್ತು, ಮತ್ತು
ಎಲ್ಲರಿಗೂ ಅರ್ಥ ಆಯ್ತು. ಈಗ ನಾವು ಮಾತಾಡುವ ಟಂಗ್ಸ್ ಬೇರೆ ಅಲ್ವಾ ಎಂಬುದಾಗಿ ಒಂದು ಕ್ವಶನ್ ನಿಮಗೆ ಇರಬಹುದು. ಓಕೆ, ಬಟ್ ಲೆಟ್ಸ್ ರೀಡ್ ವರ್ಸ್ 14 ಓದಿರಿ. ಅದೇ ಅಧ್ಯಾಯದಲ್ಲಿ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕೆಲವರು ಅವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಪ್ರೈಸ್ ಗಾಡ್. Praise the Lord. ನೋಡಿ, ಈ ಸ್ಟೋರಿನಲ್ಲಿ we see many people they understood the language. ನೋಡಿ, ಈ ಒಂದು ಇಲ್ಲಿ ನಡೆದಂತ ಘಟನೆಯಲ್ಲಿ ಅನೇಕರು ಸೇರಿ ಬಂದ ಜನರಲ್ಲಿ ಅನೇಕರು ಅವರ ಮಾತಾಡಿದ ಭಾಷೆಗಳ ಅರ್ಥವನ್ನು ಅವರು ತಿಳ್ಕೊಂಡಿದ್ದರು. Okay, and they were all surprised. ಅವರೆಲ್ಲರೂ ಆಶ್ಚರ್ಯಪಟ್ಟರು, ತಮ್ಮ ತಮ್ಮ ಭಾಷೆಯಲ್ಲಿ ಇವರು ದೇವರನ್ನು ಕೊಂಡಾಡ್ತಿದ್ದಾರೆ And ಎಂಬುದಾಗಿ. they were saying how these people understood or they were able to speak our language. ಅಷ್ಟು ಮಾತ್ರ ಅಲ್ಲ, ಇವರಿಗೆ ನಮ್ಮ ಭಾಷೆ ಹೇಗೆ ಗೊತ್ತಾಯ್ತು ಎಂಬುದಾಗಿ ಆಶ್ಚರ್ಯನೂ ಪಟ್ಟರು. ಇದಕ್ಕಿಂತ ಮುಂಚಿನ ವಚನಗಳು ನೀವು ಓದೋದಾದ್ರೆ ಒಂದು ಲಿಸ್ಟ್ ಇದೆ, ಯಾವ ಯಾವ ಭಾಷೆಗಳು ಅವ್ರು ಮಾತಾಡಿದ್ರು ಅಂತ ಹೇಳಿ. ಇದೆಲ್ಲ ರೈಟ್. ಸೊ ಆದ್ರೂ ಕೂಡ ಅದು 3ನೇ ವಚನದಲ್ಲಿ ಹೇಳ್ತದೆ ಏನು, ಅದರಲ್ಲಿ ಕೆಲವರು ಏನ್ ಅನ್ಕೊಂಡಿದ್ದಾರಂತೆ, ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ. ಅಂದ್ರೆ ಇವರು ಏನ್ ಮಾತನಾಡ್ತಾ ಇದ್ದಾರೋ ಅರ್ಥ ಆಗ್ಲಿಲ್ಲ. ಇಲ್ಲಿ ಕೆಲವರು ನೋಡ್ತಿದ್ದೇವೆ, ಇವರು ಅವರನ್ನು ಅಪಹಾಸ್ಯ ಮಾಡಿದರು, ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಬೆಳಿಗ್ಗೆ ಎಂಬುದಾಗಿ. ಯಾಕಂದ್ರೆ ಇವರಿಗೆ ಅವರು ಮಾತಾಡಿದ ಭಾಷೆ ಅರ್ಥವಾಗಲಿಲ್ಲ. ಕೆಲವರಿಗೆ ಅದೇ ಮಾತಾಡಿದವರಿಗೆ, ಕೆಲವರಿಗೆ ಅವರು ಮಾತಾಡಿದಂತ ಭಾಷೆಗಳು ಅರ್ಥವಾಗಲಿಲ್ಲ. Praise the Lord. So in Acts chapter 2 we are seeing evangelical tongues and also prayer language. ಇಲ್ಲಿ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಸಹ ಅಲ್ಲಿ ಸೌವಾರ್ತಿಕ ಅಂದ್ರೆ ಸುವಾರ್ತೆ ನಿಮಿತ್ತ ದೇವರ ಅನುಗ್ರಹ ಮಾಡಿರುವಂತಹ ವಾಣಿಗಳಿದ್ದಾವೆ. ಬಟ್ ಅದೇ ಸಮಯದಲ್ಲಿ ಕೆಲವರಿಗೆ ಅರ್ಥವಾಗದ ಹಾಗೆ ಇರುವಂತ ವ್ಯಕ್ತಿಗತವಾಗಿ ನಾವು ಪ್ರಾರ್ಥನೆಗಾಗಿ ದೇವರು ಕೊಟ್ಟಂತ ಅನ್ಯ ಭಾಷೆಗಳ ಸಮೇತ ಅಲ್ಲಿದ್ದಾವೆ. So that's why some people confused, are they drunk like this? ಆದ್ರಿಂದವೇ ಕೆಲವರು ಹೀಗೆ ಅಪಹಾಸ್ಯ ಮಾಡಿದರು, ಇವರು ಕುಡಿದು ಮತ್ತರಾಗಿದ್ದಾರೆ ಎಂಬುದಾಗಿ. Because they did not understand what they were speaking. ಯಾಕಂದ್ರೆ ಅವ್ರು ಏನು ಮಾತಾಡ್ತಿದ್ದಾರೋ ಅವ್ರಿಗೆ ಅರ್ಥ ಆಗಲಿಲ್ಲ. So when Holy Spirit came for the first time, right, first experience with the Holy Spirit, they started to praise in tongues, they started to proclaim the glory of God. Some were speaking human language, some were speaking unknown language. ನಾವು ನೋಡ್ತೇವೆ, ಮೊದಲನೇ ಸಾರಿ ಪವಿತ್ರಾತ್ಮನು ಸಭೆ ಮೇಲೆ ಇಳಿದು ಬಂದಾಗ ಅವರೆಲ್ಲರೂ ಮತ್ತು ವಾಣಿಯನ್ನಾಡುವ ಶಕ್ತಿಯನ್ನು ಹೊಂದಿಕೊಂಡರು ಪವಿತ್ರಾತ್ಮನ ಮೂಲಕ. ಅವರ ವಾಣಿಗಳನ್ನ ಆಡ್ತಾ ಇದ್ರು. ಅದರಲ್ಲಿ ನಾವು ನೋಡ್ತೇವೆ ದೇವರ ಮಹಿಮೆಗಳನ್ನು ಕೊಂಡಾಡುವಂತವ್ರು ಕೆಲವರಾಗಿದ್ರು, ಕೆಲವರು ಅಲ್ಲಿ ಸೇರಿ ಬಂದಂತ ಜನರ ಭಾಷೆಗಳಲ್ಲೇ ಮಾತಾಡುವವರಾಗಿದ್ರು, ಕೆಲವರು ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡುವಂತ ಅನ್ಯ ಭಾಷೆಗಳನ್ನು ಅವರು ಮಾತನಾಡುವಂತವರಾಗಿದ್ದರು. ಅದು ಯಾರಿಗೆ ಅರ್ಥವಾಗದ ಭಾಷೆ. Praise God. Okay, clear? Yes. Can we pray in tongues in the church? ನಾವು ಸಭೆಯಾಗಿ ಸೇರಿ ಬಂದಾಗ ನಾವು ಅನ್ಯ ಭಾಷೆಗಳನ್ನು ಮಾತಾಡಬಹುದಾ? Amen. ಮಾತನಾಡಬೇಕು ಎಂಬುದಾಗಿ ಹೇಳ್ತೀರಾ? ಮಾತನಾಡಬೇಕು. Praise God. Hallelujah. Okay, the third one, ಮೂರನೇ ಕ್ವೆಶ್ಚನ್. The tongues is only earthly language, not heavenly language ಅಂತ ಹೇಳುವವರಿದ್ದಾರೆ. ಕೆಲವರು ಈ ವಾಣಿಗಳು ಅಥವಾ ಅನ್ಯ ಭಾಷೆಗಳು ಇದು ಭೂಮಿಗೆ ಸಂಬಂಧಪಟ್ಟ ಭಾಷೆಗಳೇ ಹೊರತು ಇದು ಪರಲೋಕದ ಭಾಷೆ ಅಲ್ಲ ಎಂಬುದಾಗಿ ಹೇಳುವವರು ಕೆಲವರು ಇದ್ದಾರೆ. ಅವರು ಕೂಡ ಆಕ್ಟ್ಸ್ ಚಾಪ್ಟರ್ 2ನೇ ಓದಿ ಹೇಳುವಂತವರು. ಹೀಗೆ ಹೇಳುವಂತವರು ಯಾರಂದ್ರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯವನ್ನು ನೋಡಿಯೇ ಹೇಳುವಂತವರಾಗಿರ್ತಾರೆ. Because in Acts chapter 2, people when they started to pray in tongues or praise the Lord in tongues, the people who were there, most of them they understood what they're speaking. ಯಾಕೆ ಅವರು ಇದು ಭೂ ಸಂಬಂಧವಾದ ಭಾಷೆಯೇ ಹೊರತು ಪರಲೋಕದ ಭಾಷೆ ಅಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಅಂದ್ರೆ, ಅಲ್ಲಿ ಪವಿತ್ರಾತ್ಮ ಇಳಿದು ಬಂದಾಗ ಅವರೆಲ್ಲರೂ ಅನ್ಯ ಭಾಷೆಗಳನ್ನು ಮಾತಾಡಿದಾಗ ಅಲ್ಲಿ ಸೇರಿ ಬಂದಂತ ಜನರ, ಭೂಲೋಕದಲ್ಲಿ ವಾಸ ಮಾಡುವಂತ ಜನರ ಭಾಷೆಗಳನ್ನೇ ಅವರು ಮಾತನಾಡಿದ್ರಲ್ವಾ, ಅದಕ್ಕೆ ಭೂ ಸಂಬಂಧವಾದ ಭಾಷೆ ಎಂಬುದಾಗಿ ಅವರು ತಿಳ್ಕೊಳ್ತಾರೆ. So one person asked me directly, ಒಬ್ಬ ವ್ಯಕ್ತಿ ನನ್ನನ್ನು ನೇರವಾಗಿ ಹೀಗೆ ಕೇಳಿದರು, the tongues you are speaking and what is there in Acts chapter 2 is different, you are speaking false. ನೀವು ಇವತ್ತು ಮಾತಾಡುತ್ತಿರುವಂತ ಭಾಷೆಗಳು ಮತ್ತು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರು ಮಾತಾಡಿರುವಂತ ಅನ್ಯ ಭಾಷೆಗಳು ಕಂಪ್ಲೀಟ್ ವ್ಯತ್ಯಾಸವಾಗಿದ್ದಾವೆ ಎಂಬುದಾಗಿ. Okay, so I showed him these 2 verses. Shall we read once again? 1 Corinthians chapter 4 verse 14. ಅವರಿಗೆ ಈ ಒಂದು ವಚನದಿಂದ ನಾನು ಅವ್ರಿಗೆ ಉತ್ತರಿಸಿದೆ. ನಾವೆಲ್ಲರೂ ತಿರುಗಿ ಇನ್ನೊಮ್ಮೆ ಈ ವಚನವನ್ನು ಓದೋಣ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 14ನೇ ವಚನ. ಓಕೆ. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಆಡುವೆನು. Praise God. Praise the Lord. So beautiful, right? Here Paul is explaining very beautifully. ಇಲ್ಲಿ ಪೌಲನು ಬಹಳ ಸುಂದರವಾಗಿ ಇದನ್ನು ವಿವರಿಸ್ತಾ ಇದ್ದಾರೆ. He is saying when I pray in my spirit, ನಾನು ನನ್ನ ಆತ್ಮದಿಂದ ಪ್ರಾರ್ಥಿಸಿದಾಗ my mind is not fruitful because it does not understand. ನನ್ನ ಬುದ್ಧಿ ನಿಷ್ಫಲವಾಗಿರುವುದು, ಯಾಕಂದ್ರೆ ಅದಕ್ಕೆ ಅದು ಅರ್ಥ ಆಗುವುದಿಲ್ಲ ಅಂತ ಹೇಳ್ತಿದ್ದಾನೆ. Okay, so what is saying? ಹಾಗಾದ್ರೆ ಏನು ಹೇಳ್ತಿದ್ದಾನೆ? Okay, I pray in spirit, I pray in my
my knowledge also. ಆತನು ಹೇಳ್ತಿದ್ದಾನೆ, ಬುದ್ಧಿಯಿಂದಲೂ ಪ್ರಾರ್ಥಿಸ್ತೇನೆ, ಎಂತ ಆತ್ಮದಿಂದಲೂ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ. ಅಂದ್ರೆ ಅರ್ಥವೇನು? ನಾನು ತೆಲುಗಲ್ಲಿ, ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆದ್ರೆ ನಾನು ಟಂಗ್ಸ್ ನಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಹಾಗಾದ್ರೆ ಆತನು ಏನ್ ಹೇಳ್ತಿದ್ದಾನೆ? ನಾನು ನನ್ನ ಭಾಷೆ, ಸ್ವಂತ ತಾಯಿ ಮದರ್ ಟಂಗ್ ಅಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಮತ್ತೆ ಹಾಗೂ ನಾನು ಆತ್ಮದಿಂದ ಸಹ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. Hallelujah. Hallelujah. So Paul is very explaining very clearly that there is the gift of tongues which I don't understand. ಪೌಲನು ಹೇಳ್ತಿದ್ದಾನೆ, ನಮಗೆ ಅರ್ಥವಾಗದೇ ಇರುವಂತ ಅನ್ಯ ಭಾಷೆಗಳು ಇದ್ದಾವೆ, ಅದನ್ನ ನಾನು ಮಾತಾಡ್ತೇನೆ ಎಂಬುದಾಗಿ. Okay, but so what is saying? I don't understand. So what? ನನ್ಗೆ ಅರ್ಥವಾಗೋದಿಲ್ಲ, ಆದ್ರೆ ಏನಂತೆ? ಒಬ್ಬರು ಕಾಮೆಂಟ್ ಅಲ್ಲಿ ಹಾಕಿದ್ರು, ನೀವು ಟಂಗ್ಸ್ ಅಲ್ಲಿ ಬರ 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 ಅಂತ ಹೇಳ್ತೀರಿ, ನನ್ಗೆ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರು. ಅವರು ಒಬ್ರು ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ರು, ನೀವು ಬರ 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 ಅಂತ ಮಾತಾಡ್ತೀರಾ, ಅದು ನಮ್ಗೇನು ಅರ್ಥನೇ ಆಗೋದಿಲ್ಲ ಅಂತೇಳಿ. ಅದನ್ನೇ ಪೌಲನ್ ಹೇಳ್ತಿದ್ದಾನೆ. ಅದನ್ನೇ ಸಹ ಪೌಲನ್ ಹೇಳ್ತಾ ಇದ್ದಾನೆ. He is telling so what? ಅದು ನಮ್ಮ ಬುದ್ಧಿ ನಿಷ್ಫಲ, ನಮ್ಗೆ ಅರ್ಥ ಆಗಲ್ಲ, ಆದ್ರೆ ಏನಂತೆ? I'll pray in tongues, I'll pray in my knowledge also is telling. ಈವನ್ ನನಗೆ ಅರ್ಥವಾಗದಿದ್ರು ನಾನು ಆತ್ಮದಿಂದ ಪ್ರಾರ್ಥಿಸ್ತೇನೆ, ಅರ್ಥವಾಗುವಂತ ನನ್ನ ಬುದ್ಧಿಯಿಂದ ಸಹ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. Praise God. So because this is a gift from the Holy Spirit. ಯಾಕಂದ್ರೆ ಇದು ದೇವರ ಆತ್ಮನಿಂದ ನಮಗೆ ಸಿಕ್ಕಿರುವಂತ ವರವಾಗಿದೆ. Okay, it is not simply given. ಇದು ಸುಮ್ಮನೆ ಕೊಡಲ್ಪಟ್ಟಿರುವಂತದ್ದಲ್ಲ. It is given with a great purpose. ಇದು ಮಹತ್ತರವಾದ ಉದ್ದೇಶದೊಂದಿಗೆ ಕೊಡಲ್ಪಟ್ಟಿರುವಂತದ್ದಾಗಿದೆ. ಎರಡನೇ ವಚನ ಕೂಡ ಓದೋಣ. 14ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 2ನೇ ವಚನ ಇನ್ನೊಮ್ಮೆ ನಾವು ಓದೋಣ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು, ಯಾರೂ ತಿಳ್ಕೊಳ್ಳುವುದಿಲ್ಲ. Praise God. Amen. ಇದು ಒಂದು ಸಾಕಲ್ಲ, ಕ್ಲಿಯರ್ ಆಗತ್ತೆ. ಏನು? When somebody asks gift of tongues is only like Acts chapter 2, everybody should understand. This is the answer. ಕೆಲವರು ಹೇಳ್ತಾರೆ ಅನ್ಯ ಭಾಷೆಗಳಂದ್ರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಇದ್ದ ಹಾಗೆ ಅದು ಮಾತ್ರ ಸರಿಯಾದ ಅನ್ಯ ಭಾಷೆ, ಅದೆಲ್ಲರಿಗೂ ಅರ್ಥವಾಯ್ತು ಎಂಬುದಾಗಿ ಕೆಲವರು ಹೇಳ್ತಾರೆ. ಅವರಿಗೆ ಇದು ಸರಿಯಾದ ಉತ್ತರ ತಾನೆ. Okay, so Paul is telling what? When you pray in tongues, you are speaking to God. No human will understand. ಇಲ್ಲಿ ಪೌಲನು ಹೇಳ್ತಿದ್ದಾನೆ, ನೀವು ಅನ್ಯ ವಾಣಿಗಳನ್ನ ಆಡುವಾಗ ನೀವು ದೇವರ ಹತ್ರ ಮಾತಾಡ್ತೀರಿ ಹೊರತು ಮನುಷ್ಯರ ಹತ್ರ ಅಲ್ಲ, ಅದು ಮನುಷ್ಯರಿಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Praise the Lord. Praise the Lord. Is that clear? ಈಗ any doubt, any question? ಏನಾದರೂ ಕ್ವೆಶ್ಚನ್ಸ್ ಉಂಟಾ? All right, so fourth one. Okay, 4ನೇ ಪ್ರಶ್ನೆ. The question is the gift of tongues for everyone or only for few people? ನೋಡಿ, ಅನ್ಯ ಭಾಷೆಗಳ ವರ ಅಥವಾ ವಾಣಿಗಳನ್ನ ಆಡುವಂತ ವರ ಸಭೆಯಲ್ಲಿ ಕೆಲವರಿಗೆ ಮಾತ್ರವಾ ಅಥವಾ ಎಲ್ಲರಿಗ? ಎಲ್ಲರಿಗೂನಾ? Are you sure? Amen. ನಂಬುವವರಿಗೆ ಎಲ್ಲರಿಗೂ. Praise the Lord. Praise God. Okay, ನಾನೊಂದು ವರ್ಷ ತೋರಿಸ್ತೇನೆ, ಆದ ನಂತರ ನಿಮ್ಗೆ ಸಹ ಇದೇ ಡೌಟ್ ಬರ್ತದೆ. ಓಕೆ, ನಾನೊಂದು ವಚನ. ಓಕೆ, 1ನೇ ಕೊರಿಂಥಿ 12ನೇ ಅಧ್ಯಾಯ, 1 Corinthians 12:29-31. 1ನೇ ಕೊರಿಂಥಿ 12ನೇ ಅಧ್ಯಾಯ 29ನೇ ವಚನ. ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರು, ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು, ಎಲ್ಲರೂ ವಾಣಿಗಳನ್ನಾಡುವರು, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಓಕೆ, ಪ್ರೈಸ್ ಲಾರ್ಡ್. ಈಗ ಡೌಟ್ ಬಂತಾ? ಡೌಟ್ ಇಲ್ಲ? ಅವ್ರು ಕೇಳ್ತಿದಾರಲ್ಲ. ನಿಮಗಿಲ್ಲ, ಕೆಲವರಿಗೆಲ್ಲ ಬರಬಹುದು. ಯಾಕೆ ನಿಮಗೆ ಡೌಟ್ ಇಲ್ಲ? ಎಲ್ಲರಿಗೂ ಉಂಟು. ಪ್ರೈಸ್ ದಿ ಲಾರ್ಡ್. ವೆರಿ ಗುಡ್. ದಟ್ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಪಾಸ್ಟರ್ ಸೆಡ್. ಈಗ ಪಾಸ್ಟರ್ ಹೇಳಿರುವಂತ ಆ ಒಂದು ಉತ್ತರ ಈ ಪ್ರಶ್ನೆಗೆ ನಿಜ ಸರಿಯಾದಂತ ಉತ್ತರವಾಗಿದೆ. Yes, this is the main question to everyone. Let us go step by step. ಇದು ಎಲ್ಲರಿಗೂ ಬರುವಂತ, ಅಂದ್ರೆ ಅನ್ಯ ಭಾಷೆಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಂತ ಎಲ್ಲರಿಗೂ ಬರುವಂತ ಇದು ಸಾಮಾನ್ಯವಾದ ಪ್ರಶ್ನೆ ಆಗಿದೆ. ಇದರ ಅರ್ಥ ನಾವು ತಿಳ್ಕೊಳ್ಳಲೇಬೇಕು. ಈಗ ಪಾಸ್ಟರ್ ಹೇಳಿರುವಂತ ಸಂಗತಿಯನ್ನು ನಾನು ನಿಮಗೆ ವಿವರಿಸ್ತೇನೆ. ಓಕೆ, ಈಗ 29ನೇ ವಚನದಲ್ಲಿ 31 ತನಕ ಓದಿದೀವಲ್ವಾ? ಸೊ ಇಲ್ಲಿ ಯಾವ ವರಗಳಿದೆ ಒಂದ್ಸತಿ ನೋಡೋಣ. ಇಲ್ಲಿ ಕೊರಂತಿ ಪತ್ರಿಕೆ 1ನೇ ಪತ್ರಿಕೆ 14:21-31 ತನಕ ನಾವು ಓದಿದೇವಲ್ಲ, ಇಲ್ಲಿ ಯಾವ ವರಗಳಿದ್ದಾವೋ ಒಂದು ಸಾರಿ ನಾವು ನೋಡೋಣ. ಉಪದೇಶ ಮಾಡುವಂತದ್ದು, ಮತ್ತೆ ಎಲ್ಲರೂ ಪ್ರವಾದಿಗಳು, ಪ್ರವಾದನೆ. ಓಕೆ, ಎಲ್ಲರೂ ಉಪದೇಶಕರು, ಹೀಲಿಂಗ್ ಇದೆ. ಓಕೆ, ರೋಗವಾಸಿ ಮಾಡುವವರು, ವಾಣಿಗಳನ್ನಾಡುವವರು, ಅದರ ಅರ್ಥ ಹೇಳುವವರು. ಓಕೆ, ಸೊ ಇಲ್ಲಿ ವಾಟ್ ದ ಲಿಸ್ಟ್ ಪಾಲ್ ಇಸ್ ಪುಟ್ಟಿಂಗ್ ಫಾರ್ವರ್ಡ್ ಇಸ್ ಆಲ್ ದ ಲಿಸ್ಟ್ ಆಫ್ ಪಬ್ಲಿಕ್ ಮಿನಿಸ್ಟ್ರಿ. ಇಲ್ಲಿ ಪೌಲನು ಹೇಳಿರುವಂತ ಒಂದು ಪಟ್ಟಿ ಏನಿದೆಯೋ, ಇಲ್ಲಿ ಈ ಪಟ್ಟಿಯಲ್ಲಿ ಹೇಳಿರುವಂತ ಎಲ್ಲಾ ವರಗಳು ಸಹ ಸೇವೆ, ಸಭೆಯ ಜನರ ಕ್ಷೇಮಾಭಿವೃದ್ಧಿಗಾಗಿ ಕೊಡಲ್ಪಟ್ಟ, ಸೇವೆ ನಿಮಿತ್ತ ಕೊಡಲ್ಪಟ್ಟ ವರಗಳಾಗಿದ್ದಾವೆ. ಓಕೆ, ಸೊ ಇನ್ ದಟ್ ಲಿಸ್ಟ್ ಈಸ್ ಟಾಕಿಂಗ್ ಅಬೌಟ್ ದ ಟಂಗ್ಸ್ ಆಲ್ಸೋ, ರೈಟ್? ಆ ಅರ್ಥದಲ್ಲಿ ಆತನಲ್ಲಿ ಅನ್ಯ ಭಾಷೆಗಳ ಬಗ್ಗೆ ಆತನ ಮಾತನಾಡ್ತಾ ಇದ್ದಾನೆ. ಇತರಿಗೋಸ್ಕರ, ಸೇವೆಗೋಸ್ಕರ ಉಪಯೋಗಿಸುವಂತ ಅನ್ಯ ಭಾಷೆಗಳ ವರ ಯಾವ್ದದು? ಮೂರನೇದಲ್ಲ, ಯಾವ್ದದು? ಪ್ರಾಫೆಟಿಕ್ ಟಂಗ್ಸ್. ಓಕೆ, so he is talking about prophetic tongues. ಇಲ್ಲಿ ಪ್ರವಾದನಾತ್ಮಕ ವರ, ಅನ್ಯ ಭಾಷೆಗಳ ವರ ಅಂತ ಒಂದು ನಾವು ನೋಡಿದೇವಲ್ಲ,
ಅದರ ಬಗ್ಗೆ ಆತನ ಈ ಮಾತನ್ನು ಎಲ್ಲರೂ ವಾಣಿಗಳನ್ನಾಡುವರು ಅಂದ್ರೆ ಎಲ್ಲರೂ ವಾಣಿಗಳಲ್ಲಿ ಪ್ರವಾದಿಸ್ತಾರಾ ಅನ್ನುವಂತ ಪ್ರಶ್ನೆಯನ್ನು ಆತನ ಹಾಕ್ತಾ ಇದ್ದಾನೆ. Okay, praise the Lord. He's not talking about the general prayer language. ಈತನು ಅನ್ಯ ಭಾಷೆ ದೇವರೊಂದಿಗೆ ನಾವು ಮಾತನಾಡುವುದಕ್ಕಾಗಿ ಪ್ರಾರ್ಥನೆ ನಿಮಿತ್ತ ಪವಿತ್ರಾತ್ಮನು ಕೊಟ್ಟಿರುವಂತ ಅನ್ಯ ಭಾಷೆಗಳ ವರದ ಬಗ್ಗೆ ಆತನ ಮಾತನಾಡ್ತಾ ಇಲ್ಲ. ಓಕೆ, ಇಲ್ಲಿ ಕೊಟ್ಟಿರುವಂತ ಲಿಸ್ಟ್ ಏನೇ ಇದೆಯೋ, ವಾಟ್ ಎವರ್ ಲಿಸ್ಟ್ ಹಿ ಹಸ್ ಗಿವೆನ್ ಇಸ್ ಆಲ್ ಅಬೌಟ್ ಮಿನಿಸ್ಟ್ರಿಂಗ್ ಟು ಅದರ್ಸ್. ಇಲ್ಲಿ ಕೊಡಲ್ಪಟ್ಟ ವರಗಳ ಪಟ್ಟಿ ಏನಿದೆಯೋ ಈ ಎಲ್ಲಾ ವರಗಳು ಸಹ ಸೇವೆಯ ನಿಮಿತ್ತವಾಗಿ ಜನರ ಕ್ಷೇಮಕ್ಕಾಗಿ ದೇವರು ನಮಗೆ ಕೊಡುವಂತ ವರಗಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿದೆ. So we read there, right, when somebody prophesies in tongues, one should interpret. ನಾವು ಇದನ್ನು ಓದಿದವಲ್ವಾ, ಯಾರಾದರೂ ಅನ್ಯ ಭಾಷೆಗಳಲ್ಲಿ ವಾಣಿಗಳಲ್ಲಿ ಪ್ರವಾದಿಸುವುದಾದರೆ ಅದಕ್ಕೆ ಅರ್ಥ ಹೇಳುವಂತ ವ್ಯಕ್ತಿ ಅಲ್ಲಿ ಇರಬೇಕು ಎಂಬುದಾಗಿ. So he is talking about that tongues, prophetic tongues. ವಾಣಿಗಳ ಬಗ್ಗೆ, ಆ ಅನ್ಯ ಭಾಷೆಗಳ ಬಗ್ಗೆ ಆತನ ಇಲ್ಲಿ ಎಲ್ಲರೂ ವಾಣಿಗಳನ್ನ ಆಡುತ್ತಾರೋ ಎಂಬಂತ ಪ್ರಶ್ನೆಯನ್ನು ಹಾಕ್ತಿದ್ದಾನೆ. Okay, praise the Lord. ಅಷ್ಟು ಹೇಳ್ತಿರುವಂತ ಒಂದು ಸಂಗತಿ ಏನಂದ್ರೆ, ನಾವು ಸಭೆಯಾಗಿ ಸೇರಿ ಬಂದಾಗ ಅನ್ಯ ಭಾಷೆಗಳನ್ನ ನಾವು ಮಾತಾಡ್ತಿರುವಾಗ ಅದು ಯಾರಿಗೂ ಅರ್ಥವಾಗುವುದಿಲ್ಲ ಸಾಮಾನ್ಯವಾಗಿ. So how will we know that they are prophesying or when to interpret or who will interpret? Okay, ನಾವು ಸಭೆಯಲ್ಲಿ ಸೇರಿ ಬಂದಾಗ ನಾವು ದೇವರೊಂದಿಗೆ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡುವಂತ ಭಾಷೆಯಲ್ಲಿ ಅಂದ್ರೆ ವಾಣಿಗಳಲ್ಲಿ ನಾವು ಮಾತನಾಡ್ತಿರುವಾಗ ಈಗ ಪ್ರವಾದನಾತ್ಮಕವಾದಂತ ಭಾಷೆ ನನ್ನಲ್ಲಿ ಬರ್ತೈತೆ ಎಂಬುದಾಗಿ ನಾವು ತಿಳ್ಕೊಳ್ಳುವುದು ಹೇಗೆ? So as you continue to pray in tongues, ನೋಡಿ, ಹೇಗೆ ನಾವು ತಿಳ್ಕೊಳ್ತೇವೆ ಇದು ಪ್ರವಾದನಾತ್ಮಕದ ವರ ನಮ್ಮಲ್ಲಿ ಬರ್ತಾ ಇದೆ ಅಥವಾ ಯಾರಾದರೂ ಪ್ರವಾದನಾತ್ಮಕವಾಗಿ ಮಾತಾಡ್ತಿದ್ದಾರೆ ಎಂಬುದಾಗಿ ಹೇಗೆ ನಮ್ಗೆ ಅದು ಗೊತ್ತಾಗ್ತೈತೆ ಅಂದ್ರೆ, ನಾವು ಅನ್ಯ ಭಾಷೆಗಳಲ್ಲಿ ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಆಗ ನಮಗೆ ಪವಿತ್ರಾತ್ಮನ ಮೂಲಕ ಗೊತ್ತಾಗ್ತೈತೆ ಈಗ ಪ್ರವಾದನಾತ್ಮಕವಾಗಿ ನಾವಾದ್ರೂ ಮಾತಾಡ್ತೇವೆ ಅಥವಾ ಇನ್ನೊಬ್ರು ಮಾತಾಡುವಾಗ ಇವರು ಪ್ರವಾದನಾತ್ಮಕವಾಗಿ ಮಾತಾಡ್ತಿದ್ದಾರೆ, ಇದರ ಅರ್ಥ ಹೇಳುವಂತ ಆ ಒಂದು ಕೃಪೆ ಸಹ ವರ ಸಹ ಅಲ್ಲಿ ಆಪರೇಟ್ ಆಗ್ಲಿಕ್ಕೆ ಪ್ರಾರಂಭಿಸ್ತೈತೆ. Hallelujah, praise the Lord. Praise the Lord. ಎಲ್ಲರೂ ಕ್ಲಿಯರ್ ಆಯ್ತಲ್ಲ? Okay, praise God. So for the sake of ministry, Holy Spirit will lead like that. Amen. ನೋಡಿ, ಸಭೆಯ ಸೇವೆ ನಿಮಿತ್ತ ಸೇರಿ ಬಂದ ಜನರ ಕ್ಷೇಮಾಭಿವೃದ್ಧಿ ನಿಮಿತ್ತ ಪವಿತ್ರಾತ್ಮನು ಹಾಗೆ ತನ್ನೊಂದಿಗೆ ಅನ್ಯೋನ್ಯತೆ ಮಾಡ್ತಿರುವಂತ ವ್ಯಕ್ತಿಗಳನ್ನು ನಡೆಸುವಂತ ಆತನಾಗಿರ್ತಾನೆ. So that tongues he is telling, will everybody speak? He is asking question. ಆ ವಾಣಿಗಳ ಬಗ್ಗೆ ಅಂದ್ರೆ ಪ್ರವಾದನಾತ್ಮಕವಾಗಿ ಮಾತನಾಡುವ ವಾಣಿಗಳ ಬಗ್ಗೆ ಇಲ್ಲಿ ಪೌಲನು ಉಲ್ಲೇಖ ಮಾಡ್ತಿದ್ದಾರೆ, ಎಲ್ಲರೂ ವಾಣಿಗಳನ್ನಾಡುವರು ಎಂಬುದಾಗಿ. Praise the Lord. Hallelujah. See, in Acts chapter 2 also we see whoever was there were filled with the Holy Spirit, right? ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಸಹ ನಾವು ನೋಡಿದೆವು, ಅಲ್ಲಿ ಸೇರಿ ಬಂದವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು, ಅವರೆಲ್ಲರ ಮೇಲೆ ಪವಿತ್ರಾತ್ಮನ ಇಳಿದು ಬಂದ. Did everybody speak in tongues or only few people? ಮತ್ತಷ್ಟು ಮಾತ್ರ ಎಲ್ಲರ ಮೇಲೆ ಪವಿತ್ರಾತ್ಮನ ಇಳಿದು ಬಂದ, ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತಾಡಿದರು ಎಂಬುದಾಗಿ. Praise the Lord. Everybody spoke in tongues, right? ಎಲ್ಲರೂ ವಾಣಿಗಳಲ್ಲಿ ಮಾತಾಡಿದರು, ಹೌದಲ್ವಾ? Okay, and in the previous discussion we read Paul was desiring that everybody should pray in tongues. ನಾವು ಲಾಸ್ಟ್ ಸಾರಿ ಸಹ ನಾವು ನೋಡಿದೆವು, ಪೌಲನು ಅಪೇಕ್ಷಿಸ್ತಾ ಇದ್ದಾನೆ ಎಲ್ಲರೂ ನಾವು ವಾಣಿಗಳಲ್ಲಿ ಮಾತಾಡಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ. Hallelujah, praise the Lord. Praise the Lord. So doubt is cleared. It is for everyone, right? Also last time we read from Mark chapter 16 verse 17 and 18, right? ಕಳೆದ ಸಾರಿ ನಾವು ಮಾರ್ಕು ಸುವಾರ್ತೆ 16ನೇ ಅಧ್ಯಾಯ 17, 18 ವಚನಗಳನ್ನು ಸಹ ನಾವು ಓದಿದೆವು. So Jesus said that whoever believes and is baptized, ಅಂದ್ರೆ ಏನು, whoever is saved in Christ, these signs will follow them. ನಂಬುವವರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ರಕ್ಷಣೆ ಹೊಂದುತ್ತಾರೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ, ಅವರ ಹಿಂಬಾಲಿಸುತ್ತವೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. What are those? He said that in my name you will chase the demons away. ಅವರು ಹೇಳ್ತಿದ್ದಾರೆ, ನನ್ನ ಹೆಸರನ್ನು ಹೇಳಿ ನೀವು ದೆವ್ವಗಳನ್ನು ಹೊರಡಿಸುತ್ತೀರಿ ಎಂಬುದಾಗಿ. When you lay hands upon the sick they will be healed. ನೀವು ರೋಗಿಗಳ ಮೇಲೆ ಕೈಗಳನ್ನಿಡಲು ಅವರು ಗುಣವಾಗುವರು ಎಂಬುದಾಗಿ. You will speak in unknown languages. ನೀವು ಅನ್ಯ ಭಾಷೆಗಳಲ್ಲಿ ನೀವು ಮಾತನಾಡ್ತೀರಿ ಎಂಬುದಾಗಿ. The poison will not harm you. ವಿಷ ಪದಾರ್ಥವು ಏನನ್ನಾದರೂ ಕುಡಿದರೆ ಅದು ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ. You will hold the snakes, he is saying. ನೀವು ಹಾವುಗಳನ್ನು ಎತ್ತಿ ಹಿಡಿಯುತ್ತೀರಿ ಎಂಬುದಾಗಿ. So he is talking about the authority of the believer. It's a blessing of the believer. It is for everyone. ಅಲ್ಲಿ ವಿಶ್ವಾಸಿಗಳಿಗೆ ಇರುವಂತಹ ಆಶೀರ್ವಾದ ಮತ್ತು ವಿಶ್ವಾಸಿಗಳಿಗೆ ಇರುವಂತಹ ಅಧಿಕಾರದ ಬಗ್ಗೆ ಆತನಲ್ಲಿ ಮಾತನಾಡ್ತಾ, ವಿಶ್ವಾಸ ಎಲ್ಲರಿಗೂ ಸಹ ಇರುವಂತಹ ಅಧಿಕಾರದ ಬಗ್ಗೆ ಆತನಲ್ಲಿ ಮಾತನಾಡ್ತಾ ಇದ್ದಾನೆ. Hallelujah, praise the Lord. Praise the So Lord. this doubt is cleared and we'll close that case. ಈಗ ನಮಗಿರುವಂತಹ ಈ ಪ್ರಶ್ನೆಗಳು ನಮಗೆ ಕ್ಲಿಯರ್ ಆಗಿದ್ದಾವೆ, ಅದಕ್ಕೆ ಈ ಕೇಸನ್ನು ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಿದ್ದೇವೆ. So whatever questions you have, please ask now, and also whatever we're trying to explain, these are the questions that always repeatedly coming in the Christian world. ನಿಮಗೆ ಏನಾದ್ರೂ ಇನ್ನೂ ಪ್ರಶ್ನೆಗಳು ಇರುವಂತದ್ದಾದ್ರೆ ನೀವು ತಿಳ್ಕೊಳ್ಳುವ ನಿಮಿತ್ತ ನೀವು ಖಂಡಿತವಾಗಿ ಕೇಳಬಹುದು. ಮತ್ತೆ ಈಗಾಗಲೇ ನಾವು ಕೆಲವು ಕ್ವಶನ್ಸ್ ಅನ್ನು ಉಲ್ಲೇಖ ಮಾಡ್ತಿದ್ದೇವೆ, ಇನ್ನೂ ಕೆಲವು ಕ್ವಶನ್ಸ್ ನಾವೇ
ಏನ್ ರೈಸ್ ಆಗ್ತೇವೆ ಕ್ರೈಸ್ತವ ಸಮಾಜದಲ್ಲಿ ಅದನ್ನೇ ನಾವು ಹೇಳಿ ಅದಕ್ಕೆ ಉತ್ತರಿಸಲಿಕ್ಕೆ ನಾವು ಹೋಗ್ತಿದ್ದೇವೆ. ಈ ಪ್ರಶ್ನೆಗಳು ಬಿಟ್ರೆ ಬೇರೆ ಪ್ರಶ್ನೆಗಳು ಕ್ರೈಸ್ತವ ಸಮಾಜದಲ್ಲಿ ಇಲ್ಲವೇ ಇಲ್ಲ ಎಂಬುದು Okay. ನಮ್ಗೆ ಅನುಭವ ಪೂರ್ವಕವಾಗಿ ಗೊತ್ತದೆ. All right, praise the Lord. Praise Let's the go Lord. to the fifth one. ನಾವೀಗ 5ನೇ ಪ್ರಶ್ನೆಗೆ ನಾವು ಹೋಗೋಣ. Okay, what Pastor Nagesh was asking, right? The tongues are stopped. That is the Yes. thing they say. Okay, ಪಾಸ್ಟರ್ ನಾಗೇಶ್ ಅವರು ಕೇಳ್ತಾ ಇದ್ರು, ಅನ್ಯ ಭಾಷೆಗಳ ವರ ಈಗ ಉಂಟಾ, ನಿಂತು ಹೋಗಿದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಈಗ ಸಹ ಉಂಟಾ ಎಂಬುವಂಥದ್ದು ಪ್ರಶ್ನೆ. okay. This concept comes from a group of people called cessationist. ಈ ರೀತಿಯಾದಂತ ಅಭಿಪ್ರಾಯ ಒಂದು ಗ್ರೂಪ್ ಜನರಿಂದ ಬಂದಿರುವಂತದ್ದಾಗಿದೆ. Cessationist ಅಂತಂದ್ರೆ they believe in seizing of the gifts. Seize ಅಂದ್ರೆ ಏನು? ನಿಲ್ಲಿಸುವಂಥದ್ದು. ಸೆಸೇಷನಿಸ್ಟ್ ಅಂದ್ರೆ ಅದರ ಅರ್ಥವೇನಂದ್ರೆ ಈ ಕೆಲವು ವರಗಳು ನಿಂತು ಹೋಗಿದ್ದಾವೆ ಎಂಬುದಾಗಿ ನಂಬುವವರು. ಸೆಸೇಷನಲಿಸಂ ಅದಾಗ್ತದೆ. ಸೆಸೇಷನಲಿಸಂ ಅಂದ್ರೆ ನಿಂತು ಹೋಗಿದ್ದಾವೆ, ಅವು ಸೀಸ್ ಮಾಡಲ್ಪಟ್ಟಿದ್ದಾವೆ ಎಂಬುದಾಗಿ ನಂಬುವವರು ಇವರು. ಬೈಬಲ್ ಅಲ್ಲಿ ಟಂಗ್ಸ್ ಅಥವಾ ಯಾವ ವರಗಳಾಗ್ಲಿ ನಿಂತು ಹೋಗಿದೆ ಎಂಬುದಾಗಿ ಎಲ್ಲಿ ಬರೆಯಲ್ಪಟ್ಟಿದೆ? ಅದು ಮೂರನೇ ಅಧ್ಯಾಯ. ಓಕೆ, ನೋಡೋಣ. ಒಂದನೇ ವಚನ. ಓಕೆ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 13, ಒಂದು ಓಕೆ, ವರ್ಸ್ 8 and 9 and 10 ಓದೋಣ. ಎಲ್ಲಿ ಬರೆಯಲ್ಪಟ್ಟಿದೆ, ನಿಂತು ಹೋಗಿದ್ದಾವೆ, ವಾಣಿಗಳ ವರವಾಗಲಿ ಅಥವಾ ಕೆಲವು ವರಗಳು, ಕೆಲವರೆಲ್ಲ ರೋಗ ಶಾಂತಿ ಸಹ ನಿಂತು ಹೋಗಿದೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಈಗ ನಿಂತು ಹೋಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ ಎಂಬ ಪ್ರಶ್ನೆಗೆ ದೇವರ ವಾಕ್ಯದಿಂದ ನಾವು ನೋಡೋಣ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 8, 9 ವಚನಗಳು. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದನೆಗಳಾದರೋ ಇಲ್ಲದಂತಾಗುವವು, ವಾಣಿಗಳೋ ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕರ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ಈಗ ಕಂಚಿನ ದರ್ಪದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. Praise the Lord. Praise the Lord. Yes. ಈ ಒಂದು ವಾಕ್ಯ ಭಾಗದ ನಿಮಿತ್ತ ಜನರಲ್ಲಿ ಬರುವಂತ ಸಂಗತಿಗಳೇನೆಂದ್ರೆ, ಕೆಲವು ವರಗಳು ಸೀಸ್ ಮಾಡಲ್ಪಟ್ಟಿದ್ದ ನಿಂತು ಹೋಗಿದ್ದಾವೆ ಎಂಬುದಾಗಿ. ಇನ್ನೊಂದು ಏನಂದ್ರೆ, ಅನ್ಯ ಭಾಷೆಗಳೆಲ್ಲದಿದ್ರು ಪ್ರೀತಿ ಶ್ರೇಷ್ಠವಾಗಿರುವುದರಿಂದ ಪ್ರೀತಿ ಇದ್ರೆ ಸಾಕು, ಅನ್ಯ ಭಾಷೆಗಳು ಬೇಕಂತೇನು ಇಲ್ಲ ಎಂಬುದಾಗಿ, ಅಥವಾ ಬೇರೆ ವರಗಳು ಸಹ ಬೇಕೆಂಬುದಾಗಿ ಏನಿಲ್ಲ ಎಂಬುದಾಗಿ ಹೀಗೆ ತಿಳಿಯುವವರಿದ್ದಾರೆ, ಕೇಳುವವರು ಇದ್ದಾರೆ. Okay, praise the Praise Lord. the Okay, nice, very nice topic this is. Okay, here we see in this scripture portion it says prophecies will end, tongues will cease. ಇಲ್ಲಿ ನಾವು ನೋಡ್ತಿದ್ದೇವೆ, ಪ್ರವಾದನೆಗಳು ನಿಂತು ಹೋಗ್ತಿದ್ದಾವೆ, ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು ಎಂಬುದಾಗಿ. Okay, so that cease word is there, no? From there only this word comes, cessationism. ನಿಂತು ಹೋಗುವವು ಎಂಬುವಂತ ಈ ಒಂದು ಪದವ ಇದರಿಂದ ಸೆಸೇಷನಲಿಸಂ ಎಂಬುದಂತ ಸಂಗತಿಯಿಂದ ಬಂದಿರುವಂತದ್ದಾಗಿದೆ. Okay, so according to the scripture it is saying that when what is perfect comes, imperfect will end. ನೋಡಿ, ಇಲ್ಲಿ ಹೇಳಿರುವಂತ ದೇವರ ವಾಕ್ಯ ಪ್ರಕಾರ ಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ನಿಂತು ಹೋಗುತ್ತದೆ ಅಥವಾ ಇಲ್ಲದಾಗುತ್ತದೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನಾವು ಗಮನಿಸಬೇಕು. Okay, so here everybody, the cessationist, what they say is that what is complete is the Bible, they say. ಈ ಸೆಸೇಷನಿಸ್ಟ್ ಅಂದ್ರೆ ವರಗಳು ನಿಂತು ಹೋಗಿದ್ದಾವೆ ಎಂಬುದಾಗಿ ನಂಬುವಂತ ಜನರು ಅವರು ಹೇಳ್ತಿದ್ದಾರೆ, ಯಾವುದು ಪರಿಪೂರ್ಣವಾಗಿದೆ ಸತ್ಯವೇದದಲ್ಲಿ ಎಂಬುದಾಗಿ. Okay, ಅಂದ್ರೆ ಸತ್ಯವೇದವೇ ಪರಿಪೂರ್ಣವಾಗಿದೆ ಎಂಬುದಾಗಿ. ಓಕೆ, ಅವ್ರು ಏನ್ ನಂಬ್ತಾರಂದ್ರೆ ಪರಿಪೂರ್ಣವಾದದ್ದು ಬಂದಾಗ ಅಪರಿಪೂರ್ಣವಾದದ್ದು ಇಲ್ಲದಾಗ್ತೈತೆ ಎಂಬುದಾಗಲ್ಲ. ಹಾಗಾದ್ರೆ ಸತ್ಯವೇದ ಆ ಕಾಲದಲ್ಲಿ ಯಾರ ಕೈಯಲ್ಲಿ ಇರಲಿಲ್ಲ, ಈಗ ಸತ್ಯವೇದ ಜನರ ಕೈಗೆ ತಲುಪಿದೆ. ಹಾಗಾದ್ರೆ ಪರಿಪೂರ್ಣವಾದದ್ದು ಬಂದಿದೆ ಈಗಾಗಲೇ, ಅದಕ್ಕೆ ಅಪರಿಪೂರ್ಣವಾದದ್ದೆಲ್ಲ ಈಗ ನಿಂತು ಹೋಗಿದೆ ಎಂಬುದಾಗಿ ಅವರು ಹೇಳ್ತಾರೆ, ಅಗತ್ಯ ಇಲ್ಲ ಎಂಬುದಾಗಿ. So they say that when the biblical canon 66 books, when that is fixed, all these are not necessary, they say. ಯಾವಾಗಾದ್ರೆ ಸತ್ಯವೇದ ಜನರ ಕೈಗೆ 66 ಪುಸ್ತಕಗಳು ಜನರ ಕೈಗೆ ದೊರಕಿದವೋ ಇವುಗಳ ಅಗತ್ಯವೇ ಇಲ್ಲ, ವರಗಳ ಅಗತ್ಯವೇ ಇಲ್ಲ, ಸತ್ಯವೇದವೇ ಕೈಗೆ ಸಿಕ್ಕಿದೆ ಎಂಬುದಾಗಿ ಅವರು ಹೇಳ್ತಾರೆ. Okay, but this verse is not talking about Bible, right? ಅಲ್ಲಿ ಎಲ್ಲಾದರೂ ಬರೆಯಲ್ಪಟ್ಟಿದ? ನೋಡಿ, ಪರಿಪೂರ್ಣವಾದದ್ದು ಬಂದಾಗ ಅಂತ ಹೇಳುವಂತ ಸಂಗತಿ ಸತ್ಯವೇದದ ಜನರ ಕೈಗೆ ಸಿಗುವಂತದರ ಕುರಿತು ಹೇಳಲಿಲ್ಲ. Okay, so or does it say that if canon 66 books or complete knowledge of Bible comes, all this is not necessary? Is it written ಅಷ್ಟು there? ಮಾತ್ರವಲ್ಲ, ಸತ್ಯವೇದ ಜನರ ಕೈಗೆ ಸಿಕ್ಕಿದಾಗ ಅಥವಾ ಈ ಸತ್ಯವೇದದ ಪರಿಜ್ಞಾನ ಪರಿಪೂರ್ಣವಾಗಿ ಜನರಿಗೆ ಬಂದಾಗ ಎಂಬುವಂತ ಮಾತು ಸಹ ಇಲ್ಲಿ ಬರೆಯಲ್ಪಡಲಿಲ್ಲ. Okay,
But what is it talking about? It is talking about love that remains forever. ಆದ್ರೆ ಇಲ್ಲಿ ಅಲ್ಲಿ ಎಂಪಾಸ್ ಮುಖ್ಯವಾಗಿ ಆತನು ಹೇಳ್ತಿರುವಂತಹ ಒಂದು ಸಂಗತಿ ಏನಂದ್ರೆ ಪ್ರೀತಿ ಎಲ್ಲದಕ್ಕಿಂತ ಶ್ರೇಷ್ಠ, ಅದು ಶಾಶ್ವತವಾಗಿ ನಿಲ್ಲುತ್ತದೆ ಎಂಬುದಾಗಿ ಪ್ರೀತಿ ಬಗ್ಗೆ ಆತನು ಉಪದೇಶ ಮಾಡ್ತಾ ಇದ್ದಾನೆ. So he is telling one time will come when prophecy will stop, tongues will stop, but love remains forever. ಆತನು ಹೇಳ್ತಿದ್ದಾನೆ ಒಂದು ಸಮಯ ಬರ್ತೈತೆ, ಒಂದು ಸಮಯ ಬಂದಾಗ ಪ್ರವಾದನೆಗಳು ಇಲ್ಲವಾಗ್ತವೆ, ವಾಣಿಗಳು ನಿಂತು ಹೋಗ್ತವೆ, ಬಟ್ ಆದ್ರೆ ಪ್ರೀತಿ ಸ್ಥಿರವಾಗಿ ನಿಲ್ಲುತ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅದು ಯಾವ ಸಮಯ? ಅದು ಯಾವ ಸಮಯ? ಯಾವ ಸಮಯ? ಕ್ರಿಸ್ತನ ಸಮಯ. Praise the Lord. Very nice answer. So in the next 2 verses he's talking about second coming of Jesus. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಈಗ ನಾವು ಓದಿರುವಂತಹ ವಾಕ್ಯ ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಂತದರ ಕುರಿತು ಅಲ್ಲಿ ಬರೆಯಲ್ಪಟ್ಟಿರುವಂತದ್ದು. 11th and 12th verses he's talking about second coming of Jesus. 11-12 ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಎರಡನೇ ಸಾರಿ ಪ್ರತ್ಯಕ್ಷವಾಗುವುದರ ಕುರಿತು 12 ವಚನ ಬರೆಯಲ್ಪಟ್ಟಿರುವಂತದ್ದಾಗಿದೆ. Okay. ಮುಖಾಮುಖಿಯಾಗಿ ಆತನನ್ನು ನೋಡಿದಾಗ ಎಂಬುದಾಗಿ. Praise the Lord. So ಅವರ ಜೊತೆ ನಾವು ಆಯ್ಕೆವಾದಾಗ ಅಂದ್ರೆ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ನಲ್ಲಿ ಇದು ಯಾವ್ದು ಅವಶ್ಯಕತೆ ಇಲ್ಲ. ವೈ ವಿ ಡೋಂಟ್ ನೀಡ್ ಆಲ್ ದಿಸ್ ವೆನ್ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ಹ್ಯಾಪನ್ಸ್. ನೋಡಿ, ಯಾವಾಗಾದ್ರೆ ಯೇಸು ಸ್ವಾಮಿ ಎರಡನೇ ಸಾರಿ ಬರ್ತಾರೋ, ಮುಖಾಮುಖಿಯಾಗಿ ಆತನನ್ನು ಕಾಣ್ತೇವೋ, ಆತನೊಂದಿಗೆ ನಾವು ಇರುವಂತವರಾಗಿರ್ತೇವೋ, ನಮ್ಗೆ ಖಂಡಿತ ಯಾವ ವರಗಳ ಅಗತ್ಯವೂ ನಮಗೆ ಇರುವುದಿಲ್ಲ, ಬೇಕಾಗಿಲ್ಲ. ರೈಟ್? ಬೇಕಾಗಿಲ್ಲ. Praise God, it is fullness of his presence. ಯಾಕಂದ್ರೆ ಆತರ ಪರಿಪೂರ್ಣ ಪ್ರಸನ್ನತೆಯಲ್ಲಿ ಮುಖಾಮುಖಿಯಾಗಿ ಲಿಟರಲ್ ಆಗಿ ನಾವು ಇರುವಂತವರಾಗಿ. ವರಗಳು ಯಾವುದಕ್ಕೋಸ್ಕರ ಕೊಡಲ್ಪಟ್ಟಿದೆ? ಫಾರ್ ವಾಟ್? ವರಗಳೆಲ್ಲ ಯಾವುದಕ್ಕಾಗಿ ಕೊಡಲ್ಪಟ್ಟಿದ್ದಾವೆ? ಭಕ್ತಿ ಅಭಿವೃದ್ಧಿ ಮತ್ತೆ ಸೇವೆಗಾಗಿ ಅಲ್ವಾ? ಭಕ್ತಿ ವೃದ್ಧಿಗಾಗಿ ಮತ್ತು ಸೇವೆಗಾಗಿ ವರಗಳು ಕೊಡಲ್ಪಟ್ಟಿದ್ದಾವೆ. But when you are with the Lord, ಆದ್ರೆ ದೇವರ ಹತ್ರವೇ ನಾವಿದ್ದಾಗ ಆಗ ನಮಗೆ ಸೇವೆ ಅಗತ್ಯವಾ? No ministry there. ಅಗತ್ಯ ಇಲ್ಲ. Only worship. Praise the Lord. ಓನ್ಲಿ ಸ್ತೋತ್ರ ಆರಾಧನೆ ಮಾತ್ರ. So that's why he is telling. Yeah. ಆದ್ದರಿಂದಲೇ ಆತನ faith, hope and love remain forever. Out of this greater is love. Praise God. ನಾವು ನೋಡ್ತೇವೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಮೂರು ನಿಲ್ಲುತ್ತವೆ, ಇದರಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ. ಸೊ ಈಗ ಭೂಮಿಯಲ್ಲಿರುವಾಗ ಪ್ರೀತಿ ಇದ್ರೆ ಸಾಕಲ್ಲ ಅಂತ ಹೇಳುವಾಗ ಏನ್ ಹೇಳ್ಬೇಕು ನಾವು? Hallelujah. Amen. Love is the fruit of the spirit. ಹೌದಾ? ಕೆಲವರು ಹೇಳ್ತಾರಲ್ವಾ, ಪ್ರೀತಿ ಇದ್ರೆ ಸಾಕು, ವರಗಳೆಲ್ಲ ಬೇಕಾ ಎಂಬುದಾಗಿ. ಅವ್ರಿಗೆ ನಾವ್ ಏನ್ ಹೇಳ್ಬೇಕು? ಈಗಾಗಲೇ ನಮ್ಗೆ ಅರ್ಥವಾಯ್ತು ವಿಷಯಗಳೆಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಸಂಗತಿ ಏನಂದ್ರೆ, ಯಾವಾಗಾದ್ರೆ ಪವಿತ್ರಾತ್ಮನಿಂದ ನಾವು ಭಾಷೆಗಳನ್ನು ಮಾತನಾಡ್ತಾ ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತೇವೋ, ಆಗ ನಾವು ಪ್ರೀತಿಯಲ್ಲಿ ಪರಿಪೂರ್ಣರಾಗ್ತಾ ಹೋಗುವಂತವರಾಗಿರ್ತೇವೆ. Praise God. Fruit of the spirit is love. ಪವಿತ್ರಾತ್ಮನ ಫಲ ಏನಾಗಿದೆ? ಪ್ರೀತಿ, patience, kindness, gentleness, faithfulness and self control. ಏನೇನು? ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ತಾಳ್ಮೆ, ಇವೆಲ್ಲವೂ ಇರುವಂತವಾಗಿರ್ತವೆ. ಇದೆಲ್ಲವೂ ಬೇಕಾದ್ರೆ ನಾನು ಏನು ನೋಡಲ್ಲ, ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೇನೆ ಅಂತ ಹೇಳುವಾಗ ಬರ್ತದ ಫಲ? ನೋಡಿ, ಇವೆಲ್ಲಾ ಫಲಗಳು ಹೇಗೆ ಬರ್ತವೆ? ನಾನು ಯಾವ್ದು ಲೋಕದ ಕಡೆ ನೋಡೋದಿಲ್ಲ, ನಾನು ಸ್ಟ್ರಿಕ್ಟ್ ಆಗಿರ್ತೇನೆ, ಜಾಗೃತಾಗಿ ನಾನು ತಿದ್ದುಕೊಳ್ತಾ ಹೋಗ್ತೇನೆ ಅಂದ್ರೆ ಬರ್ತಾವ ಈ ಫಲಗಳು? ಇಲ್ಲ. ಅದಕ್ಕೆ ಯಾಕೆ ಆತ್ಮನ ಫಲ ಅಂತ ಹೇಳ್ಬೇಕು ನೀವೇ ಮಾಡೋದಾದ್ರೆ? that comes with the fellowship with the Holy Spirit, right? ಇದು ಪವಿತ್ರಾತ್ಮನಿಂದ ಉಂಟಾಗೋ ಫಲ, ನಮ್ಮ ಪ್ರಯತ್ನದಿಂದ ಉಂಟಾಗುವಂತದ್ದಲ್ಲ, ಪವಿತ್ರಾತ್ಮನಿಂದ ಉಂಟಾಗೋ ಫಲ. ಅದು ಹೇಗೆ ಬರ್ತೈತೆ ಅಂದ್ರೆ, ನಾವು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇರುವಾಗ, ಆತನಿಂದ ತುಂಬಲ್ಪಡ್ತಾ ಇರುವಾಗ, ಆತನ ಮೂಲಕ ನಮ್ಮಿಂದ ಆತನ ಮೂಲಕವಾಗಿ ಫಲಗಳು ಬರುವಂತವಾಗಿರ್ತವೆ. Praise the Lord. ಇನ್ನು ಎರಡು ರೀಸನ್ಸ್ ಇದೆ. ಇನ್ನು ಎರಡು ಕಾರಣಗಳಿದ್ದಾವೆ. When Jesus promised, right, who are baptized and believe and baptized, they will speak in unknown tongues. It's a promise of Jesus. ಮತ್ತೆ ಯೇಸು ಸ್ವಾಮಿ ಹೇಳಿದ್ದಾರೆ, ಹೋಗಿರಿ ಸುವಾರ್ತೆಯನ್ನು ಸಾರಿ, ನಂಬಿ ದೀಕ್ಷಾಸ್ನಾನ ಹೊಂದಿದವನು ರಕ್ಷಣೆ ಹೊಂದುವವನು, ನಂಬುವವನು ಅನ್ಯ ಭಾಷೆಗಳನ್ನು ಹೊಸ ಭಾಷೆಗಳನ್ನು ಆಡುತ್ತಾನೆ ಎಂಬುದಾಗಿ. Hallelujah. Hallelujah. So we don't have any more doubt. ಇನ್ನು ನಾನು ಯೇಸು ಸ್ವಾಮಿ ಹೇಳಿದ ಮೇಲೆ ಇನ್ನು ಹೆಚ್ಚಾದ ಪ್ರಶ್ನೆಗಳು ನಮಗೆ ಇಲ್ಲ. Prophet Joel prophesied, right? ಎಸ್, ಯೋವೇಲನ ಪ್ರವಾದಿ ಸಹ ಪ್ರವಾದನೆ ಹೇಳಿದನಲ್ವ ಇದರ ವಿಷಯವಾಗಿ. Peter also repeating the same prophecy in Acts chapter 2. What is that prophecy? ಯೋವೇಲನ ಹೇಳಿರುವಂತ ಪ್ರವಾದಿಯಾದಂತ ಯೋವೇಲನ ಹೇಳಿರುವಂತ ಪ್ರವಾದನೆಯನ್ನೇ ಪೇತ್ರನು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಎತ್ತಿಟ್ಟು ಆತನು ಮಾತನಾಡ್ತಾನೆ. The Lord says, I'll pour out my spirit upon all flesh. ಅಲ್ಲ, ಹೇಳಿರುವಂತ ಪ್ರವಾದನೆ, ಯೋವೇಲನ ಪ್ರವಾದಿಯಲ್ಲಿರುವಂತ ಪ್ರವಾದನೆ ಏನಾಗಿದೆ? ಕಡೆಯ ದಿನಗಳಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ ಎಂಬುದಾಗಿ. ಎಲ್ಲಾ ಶರೀರಗಳ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ. Okay, there not only elders, sons, daughters, slaves, male, female, everybody. ಅಲ್ಲಿ ನಾವು ಗಂಡಸರು, ಹೆಂಗಸರು, ಮಕ್ಕಳು, ಯವನಸ್ಥರು ಮತ್ತು ದಾಸರು, ದಾಸಿಯರು ಎಲ್ಲರ ಮೇಲೆಯೂ ಎಂಬುದಾಗಿ. Hallelujah. Praise God. This is for generations, not only until Bible comes. ಇದು
ಸತ್ಯವೇದ ಜನರ ಕೈಗೆ ತಲುಪುವ ತನಕ ಮಾತ್ರವಲ್ಲ, ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವ ತನಕ. ಓಕೆ, ಪ್ರೈಸ್ ದ ಲಾರ್ಡ್. Praise the Lord. ಸೊ ಆರನೇದು, ಸಿಕ್ಸ್ತ್ ಒನ್, ಆರನೇದು, Okay. ಆರನೇ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಜೀಸಸ್ ಡಿಡ್ ನಾಟ್ ಪ್ರೇ ಇನ್ ಟಂಗ್ಸ್, ವೈ ಶುಡ್ ವಿ ಪ್ರೇ? ಯೇಸು ಸ್ವಾಮಿ ಅನ್ಯ ಭಾಷೆಗಳಲ್ಲಿ ಮಾತಾಡಲಿಲ್ಲ, ನಾವು ಯಾಕೆ ಮಾತಾಡಬೇಕು? ಇದೊಂದು ಪ್ರಶ್ನೆ ಸಹ ಇರುವಂತದ್ದಾಗಿದೆ. ಡಿಡ್ ಯು ಥಿಂಕ್ ಅಬೌಟ್ ಇಟ್ ಎನಿ ಟೈಮ್? ಯಾವಾಗಾದ್ರೂ ಇದನ್ನ ನೀವು ಆಲೋಚನೆ ಮಾಡಿದಿರಾ? ನಮ್ಗೆ ನಂಬೋದೇ ಗೊತ್ತಾಗಲಿ, ಪ್ರಶ್ನೆ ಹಾಕೋದು ಗೊತ್ತಿಲ್ಲ. ಪ್ರೈಸ್ ದ ಸ್ತೋತ್ರ. ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಕ್ವಶನ್ ಕೂಡ ತುಂಬಾ ಜನರು ಕೇಳಿದ್ರು. ಈ ಪ್ರಶ್ನೆ ಸಹ ತುಂಬಾ ಜನ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ಲಿ ಬೈಬಲ್ ಡಸ್ ನಾಟ್ ಸೇ ದಟ್ ಹಿ ಡಿಡ್ ನಾಟ್ ಸ್ಪೀಕ್ ಇನ್ ಟಂಗ್ಸ್. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ಸತ್ಯವೇದ ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಡಿರಿ ಎಂಬುದಾಗಿ ಹೇಳ್ತಾ ಇಲ್ಲ. ಅಲ್ಲ, ಯೇಸು ಸ್ವಾಮಿ ಅನ್ಯ ಭಾಷೆಗಳಲ್ಲಿ ಮಾತನಾಡಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವುದಿಲ್ಲ. ಯೇಸು ಸ್ವಾಮಿ ಅನ್ಯ ಭಾಷೆಗಳಲ್ಲಿ ಮಾತಾಡಲಿಲ್ಲ ಅಂತ ಸತ್ಯವೇದ ಹೇಳ್ತಾ ಇಲ್ಲ. ಮಾತನಾಡಿದ್ರು ಅಂತಾನೂ ಹೇಳ್ತಾ ಇಲ್ಲ, ಬಟ್ ಮಾತನಾಡ್ಲಿಲ್ಲ ಎಂಬುದಾಗಿ ನಿಮ್ಗೆ ಹೇಗೆ ಗೊತ್ತು? ನೋಡಿ, ಪ್ರಶ್ನೆ, ಯೇಸು ಸ್ವಾಮಿ ಮಾತಾಡಲಿಲ್ಲ ಅಂತ ಹೇಳ್ತಾರೆ, ಮಾತಾಡಲಿಲ್ಲ ಎಂಬುದಾಗಿ ಬರೆಯಲ್ಪಡಲಿಲ್ಲ, ಮಾತಾಡಿದ್ದಾರೆ ಎಂಬುದಾಗಿ ಸಹ ಬರೆಯಲ್ಪಡಲಿಲ್ಲ. ಬಿಕಾಸ್ ಹಿಸ್ ಪಬ್ಲಿಕ್ ಪ್ರೇಯರ್ಸ್ ಆರ್ ಡಾಕ್ಯುಮೆಂಟೆಡ್ ಇನ್ ದ ಬೈಬಲ್. ನೋಡಿ, ಆತನು ಸಾಮಾಜಿಕವಾಗಿ ಪಬ್ಲಿಕ್ ಆಗಿ ಮಾತಾಡಿರೋ ಪ್ರಾರ್ಥನೆಗಳು ಮಾತ್ರ ರೆಕಾರ್ಡ್ ಮಾಡಲ್ಪಟ್ಟಿದ್ದಾವೆ. Okay, but his private prayer when he went to the mountain, nobody knows what he did. ಆತನು ಬೆಟ್ಟಕ್ಕೆ ಹೋಗಿ ವ್ಯಕ್ತಿಗತವಾಗಿ ಆತನು ಮಾಡಿರುವಂತಹ ಪ್ರಾರ್ಥನೆಗಳು ಎಲ್ಲಿ ಸಹ ರೆಕಾರ್ಡ್ ಆಗಲಿಲ್ಲ. Okay, so he only told that you will speak in tongues, right? ಆದ್ರೆ ಆತನೇ ಹೇಳಿದ್ದಾನೆ, ನಂಬುವವರು ಏನಂತ ಹೊಸ ಭಾಷೆಗಳನ್ನು ಮಾತಾಡ್ತಾರೆ ಎಂಬುದಾಗಿ. Hallelujah, praise the Lord. Praise the So Lord. that is one side of the story, that Jesus did not speak in tongues. Bible does not say that. ಇದು ಒಂದು ಕಡೆ ಇರುವಂತಹ ಒಂದು ಸತ್ಯವಾಗಿದೆ. ಯೇಸು ಸ್ವಾಮಿ ಆತನು ಭೂಮಿ ಮೇಲೆ ಇದ್ದಾಗ ಅನ್ಯ ಭಾಷೆಗಳು ಮಾತಾಡಲಿಲ್ಲ ಎಂಬುದಾಗಿ ಎಲ್ಲೂ ಬರೆಯಲ್ಪಡಲಿಲ್ಲ. All right. ಇಲ್ಲಿ ಪ್ರಶ್ನೆ ಏನಂದ್ರೆ, ಬ್ರದರ್ ಕೇಳಿದ್ದು, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏಲಿ ಏಲಿ ಲಾಮ ಸಬಕ್ತಾನ್ ಎಂಬುದು ಅನ್ಯ ಭಾಷೆಯ, ಯಾಕಂದ್ರೆ ಅಲ್ಲಿ ಸೇರಿ ಬಂದವ್ರಿಗೆ ಅರ್ಥ ಆಗಲಿಲ್ಲ ಎಂಬುದಾಗಿ. ಅಲ್ಲ, ಅದು ಅನ್ಯ ಭಾಷೆ ಅಲ್ಲ, ಅದು ಹಿಬ್ರೂ ಭಾಷೆ ಮಾತಾಡಿರ್ತಾರೆ. ಬಟ್ ಅಲ್ಲಿರುವಂತ ಜನರು ಹೆಚ್ಚಾಗಿ ಗ್ರೀಕ್ ಮಾತನ್ನು, ರೋಮ ಜನರು ಸೈನಿಕರಲ್ಲಿ ಇರುವಂತದ್ದು, ಅವರಿಗೆ ಅದು ಹಿಬ್ರೂ ಭಾಷೆ ಅರ್ಥವಾಗಲಿಲ್ಲ, ಅದಕ್ಕಾಗಿ ಏಲೇನು ಕರೀತಿದ್ದಾನೇನೋ ಎಂಬುದಾಗಿ ಅವರು ಅನುಮಾನ ಪಟ್ಟರು. Okay, praise God. Praise the Lord. Okay, so one side of the story is that Bible does not say that Jesus did not speak in tongues, and he only asked us to he only said we'll receive tongues. ನೋಡಿ, ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಆತನ ಅನ್ಯ ಭಾಷೆ ಮಾತಾಡಿದರಾ ಎಂಬುದಾಗಿ ಪ್ರಶ್ನೆಗೆ ಉತ್ತರವೇನೆಂದ್ರೆ, ಒಂದು ಸಂಗತಿ, ಸತ್ಯವೇದದಲ್ಲಿ ಎಲ್ಲೂ ಸಹ ಯೇಸು ಸ್ವಾಮಿ ಮಾತಾಡಲಿಲ್ಲ ಎಂಬುದಾಗಿ ಬರೆಯಲಿಲ್ಲ. ಅದೇ ಟೈಮಲ್ಲಿ ನಂಬಿದವರು ಮಾತಾಡ್ತಾರೆ ಎಂಬುದಾಗಿ ಯೇಸು ತಾನೇ ಹೇಳಿದ್ದಾರೆ. Praise God. Praise Okay, the Lord. ಅದು ಅಲ್ಲಿಡೋಣ, ಇನ್ನೊಂದು ಕಡೆ ನೋಡೋಣ. ಇನ್ನೊಂದು ಕಡೆ ಇದನ್ನು ಬದಿಗಿಡೋಣ, ಮತ್ತೆ ಇನ್ನೊಂದು ಕಡೆ ನಾವು ನೋಡೋಣ. Even if you think that he did not pray in tongues, ಒಂದು ವೇಳೆ ಯೇಸು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಲಿಲ್ಲ ಎಂಬುದಾಗಿ ನೀವು ಆಲೋಚಿಸಿದ್ರು, okay, see, from the Old Testament till the time Holy Spirit came, all the 7 gifts of the Holy Spirit were in operation. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನಿ ಭೂಮಿ ಮೇಲೆ ಬರುವ ತನಕ ಹಳೆ ಒಡಂಬಡಿಕೆಯಲ್ಲಿ 7 ತರವಾದ ವರಗಳು ಅವು ಆಗಾಗಲೇ ಪ್ರಸಿದ್ಧಿಯಲ್ಲಿದ್ದವು. Miracles were there. ಅದ್ಭುತಗಳಿದ್ದವು. Have you seen miracles? Old Testament miracles, amazing, right? ಹಳೆ ಒಡಂಬಡಿಕೆ ಅದ್ಭುತಗಳು, ಆಶ್ಚರ್ಯಕಾರಗಳು ಬಹಳ ವಿಶೇಷವಾದವುಗಳು. Healings were there. ಅಲ್ಲಿ ರೋಗ ಶಾಂತಿ ಇತ್ತು. Okay, so word of wisdom, word of knowledge was there. ಬುದ್ಧಿವಾಕ್ಯ, ವಿದ್ಯಾವಾಕ್ಯ ಇವೆಲ್ಲವೂ ಇರುವಂತವಾಗಿದ್ದವು. Prophecy was continuously coming. ಅಲ್ಲಿ ಪ್ರವಾದನೆ ಮತ್ತು ಕಂಟಿನ್ಯೂಸ್ ಆಗಿ ಮತ್ತು ಹೊರಟು ಬರ್ತಾ ಇತ್ತು ಪ್ರವಾದಿಗಳಿಂದ. All the 7 gifts of the Holy Spirit you see in the Old Testament also. ಹಳೆ ಒಡಂಬಡಿಕೆಯಲ್ಲಿ ಸಹ 7 ವರಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಸಹ ನಾವು ಕಾಣುತ್ತೇವೆ. Okay, so when did the New Testament start? ಯಾವಾಗ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು? By the death and resurrection of Jesus Christ. ಯೇಸು ಸ್ವಾಮಿ ಮರಣ ಪುನರುತ್ಥಾನಗಳ ನಂತರ ಹೊಸ ಒಡಂಬಡಿಕೆ ಚಾಲ್ತಿಯಲ್ಲಿ ಬಂದಿರುವಂತದ್ದಾಗಿದೆ. ಹೊಸ ಒಡಂಬಡಿಕೆ ಏನು? ಅದು ಆತನ ಮರಣ ಪುನರುದ್ಧಾನವೇ, ರೈಟ್? ಅದೇ ಹೊಸ ಒಡಂಬಡಿಕೆ, ಅಲ್ಲಿಂದಲೇ ಆ ಸಮಯ ಶುರು ಆಗಿದೆ, ರೈಟ್? ಸೊ ಫ್ರಮ್ ದೇರ್ ಓನ್ಲಿ ವಿ ಸಿ ದೀಸ್ 2 gifts coming. What? Gift of tongues and interpretation of tongues. ಈ ಹೊಸ ಒಡಂಬಡಿಕೆ ಕರ್ತನ ಮರಣ ಪುನರುತ್ಥಾನಗಳಿಂದ ಪ್ರಾರಂಭವಾಗಿದೆ. ಅಲ್ಲಿಂದಲೇ ನಾವು ನೋಡ್ತೇವೆ ವಾಣಿಗಳನ್ನಾಡುವ ವರ, ವಾಣಿಗಳಿಗೆ ಅರ್ಥವನ್ನು ಹೇಳುವಂತ ಈ 2 ವರಗಳು ಅಲ್ಲಿಂದ ಪ್ರಾರಂಭವಾಗ್ತವೆ. Okay, praise the Lord. Praise the Lord. Okay, third reason. ಮೂರನೇ ಕಾರಣ, Jesus did not have to pray in tongues because he is the word of God. ಇನ್ನೊಂದು ಸಂಗತಿ, ಯೇಸು ಸ್ವಾಮಿ ಮಾತಾಡಲಿಲ್ಲ ಆದ್ರೆ ಯಾಕೆ ಅಂತ ನಾವು ನೋಡುವಾಗ, ಆತನೇ ದೇವರ ವಾಕ್ಯವಾಗಿದ್ದಾನೆ, ಅದರ ನಿಮಿತ್ತ ಆತನ ಮಾತಾಡುವ ಅಗತ್ಯ ಆತನಿಗೆ ಇರಲಿಲ್ಲ. Okay, tongues ಉದ್ದೇಶವೇನು? What is the reason for the tongues? Edification, right? And praying, talking secrets with God, right? ಒಂದು ಅನ್ಯ ಭಾಷೆಗಳ ಅಥವಾ ವಾಣಿಗಳನ್ನ ಆಡುವಂತ ವರದ ಉದ್ದೇಶವೇನೆಂದ್ರೆ ನಮ್ಮ ಭಕ್ತಿ ವೃದ್ಧಿ ಆಗುವುದಕ್ಕಾಗಿ ಆಗಿದೆ. And talking ದೇವರ ಹತ್ರ ಪ್ರಾರ್ಥನೆಯಲ್ಲಿ ಮಾತಾಡುವುದಕ್ಕಾಗಿ. Okay, but here we see Jesus himself as a mediator, as a savior. He did not have to pray in tongues to edify,
because he himself is the one who edified everyone. ಯೇಸು ಸ್ವಾಮಿಯೇ ರಕ್ಷಕನು ಕರ್ತನು ಆಗಿರುವುದರಿಂದ, ಆತನೇ ಇನ್ನೊಬ್ಬರನ್ನು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಾತನಾಗಿರುವುದರಿಂದ, ಆತನಿಗೆ ಆಲ್ರೆಡಿ ಆತನು ಪರಿಪೂರ್ಣನಾಗಿದ್ದ. ಅದಕ್ಕೆ ಆತನಿಗೆ ಅನ್ಯ ಭಾಷೆಗಳನ್ನು ಮಾತಾಡುವ ಅಗತ್ಯ ಇಲ್ಲದಿರಬಹುದು. ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. So it is for the believers, not for the savior. ಇದು ವಿಶ್ವಾಸಿಗಳಿಗೆ ಹೊರತು ರಕ್ಷಕನಿಗೆ ಅಲ್ಲ. Praise the Lord. Praise the Lord. Is that clear? Okay.